ಕುಂಚಿಟಿಗ ಜಾತಿಗೆ ಒಬಿಸಿ ಕೊಡಬೇಕು. ಕುಂಚಿಟಿಗ ಜಾತಿಯು ಸ್ವತಂತ್ರ ಜಾತಿಯಾಗಿದ್ದು, ಕುಲಶಾಸ್ತ್ರ ಅಧ್ಯಯನದಲ್ಲಿಯೂ ಕೂಡ ಕುಂಚಿಟಿಗ ಜಾತಿಯು ಸ್ವತಂತ್ರ ಜಾತಿ ಎಂಬುದು ಸಾಬೀತಾಗಿದೆ. ಮಹಾರಾಜರ ಕಾಲದಲ್ಲಿ ಕುಂಚಿಟಿಗ ಜಾತಿ ಗಣತಿಯಾಗಿದೆ. ಆದರೂ ಕೂಡ ನಮ್ಮ ಜಾತಿಯ ಬಗ್ಗೆ ತಕರಾರು ಎಬ್ಬಿಸಲಾಗ್ತಾ ಇದೆ. ನಾವೆಲ್ಲರೂ ಸಭೆಯಲ್ಲಿ ತೀರ್ಮಾನ ಮಾಡಿರುವಂತೆ ನಮ್ಮ ಎಲ್ಲಾ ಕುಂಚಿಟಿಗ ಸಮುದಾಯದವರು ಜಾತಿ ಹಾಗೂ ಉಪಜಾತಿ ಕಾಲಂನಲ್ಲಿ ಕುಂಚಿಟಿಗ ಎಂದೇ ನಮೂದಿಸಲು ತೀರ್ಮಾನಿಸಿದ್ದೇವೆ ಅಂತ ಅಖಿಲ ಕುಂಚಿಟಿಗರ ಮಹಾಮಂಡಳಿಯ ರಾಜ್ಯಾಧ್ಯಕ್ಷರಾದ ಎಚ್ ರಂಗಹನುಮಯ್ಯ ಹೇಳಿದರು. ದಾಸರಹಳ್ಳಿ ಪೈಪ್ಲೈನ್ ರಸ್ತೆಯಲ್ಲಿರುವ ಮಲ್ಲಸಂದ್ರದ ಶ್ರೀ ಶನಿ ಮಹಾತ್ಮ ದೇವಸ್ಥಾನದ ಹಿಂಭಾಗದಲ್ಲಿರುವ ಜ್ಞಾನಜ್ಯೋತಿ ಕೋಚಿಂಗ್ ಸೆಂಟರ್ನಲ್ಲಿ ಅಖಿಲ ಕುಂಚಿಟಿಗರ ಮಹಾಮಂಡಲ ಮತ್ತು ಕುಂಚ ಪರಿವಾರ ಬೆಂಗಳೂರು ಇವರ ಸಹಯೋಗದಲ್ಲಿ ಬೆಂಗಳೂರಿನ ಸಮಸ್ತ ಕುಂಚಿಟಿಗ ಕುಲ ಬಾಂಧವರಲ್ಲಿ ಪ್ರಸ್ತುತ ರಾಜ್ಯ ಸರ್ಕಾರ ಕೈಗೊಂಡಿರುವ ಜಾತಿ ಗಣತಿ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ನಡೆದ ಸಭೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ರೀತಿಯ ಮಾತನಾಡಿದರು. ಕುಂಚಿಟಿಗ ಸಮುದಾಯದ ಪ್ರಭಾವಿ ಮುಖಂಡರಾದ ಅಂದನಪ್ಪ ಮಾತನಾಡಿ, ಕುಂಚಿಟಿಗ ಜಾತಿಯು ಸ್ವತಂತ್ರ ಜಾತಿಯಾಗಿದ್ದು ಯಾವುದೇ ರೀತಿಯ ಜೊತೆ ಸೇರುವುದಿಲ್ಲ, ಯಾವುದೇ ಜಾತಿಯ ಜೊತೆ ಸೇರುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಸಮುದಾಯದವರೆಲ್ಲ ನಿರ್ಣಯದಂತೆ ಕುಂಚಿಟಿಗ ಎಂದು ನಮೂದಿಸಬೇಕು ಅಂತ ಕುಂಚಿಟಿಗ ಬಾಂಧವರಿಗೆ ಕರೆ ನೀಡಿದರು. ಈ ವೇಳೆ ಮಾತನಾಡಿದ ಜಂಟಿ ಕಾರ್ಯದರ್ಶಿ ಶೇಷಚಲಮೂರ್ತಿ, ನಂಜಾವದೂತ ಸ್ವಾಮೀಜಿಗಳು ಒಕ್ಕಲಿಗ ಸಂಸ್ಥಾನದಲ್ಲಿ ಪ್ರಖ್ಯಾತ ಸ್ವಾಮೀಜಿಯಾಗಿ ಬೆಳೆಯುವ ಆಸೆ ಹೊಂದಿದ್ರು. ಹಾಗಾಗಿ ನಾವೆಲ್ಲರೂ ಕೂಡ ಬಲಿಪಶು ಮಾಡಿ ಆ ಸ್ಥಾನಕ್ಕೆ ಹೋಗಲು ಸಂಚು ಮಾಡ್ತಿದ್ದಾರೆ. ಮಧುಗಿರಿಯಲ್ಲಿ ನಡೆದ ಒಂದು ಘಟನೆ ಏನೆಂದ್ರೆ, ಒಬ್ಬರು ಒಕ್ಕಲಿಗ ಕುಂಚಿಟಿಗ ಅಂತ ಜಾತಿ ಪ್ರಮಾಣಕ್ಕೆ ಅರ್ಜಿ ಸಲ್ಲಿಸಿದಾಗ ಎಸಿ ಅವರು ಅದನ್ನ ರಿಜೆಕ್ಟ್ ಮಾಡಿ ನೀವು ಕುಂಚಿಟಿಗರು ಅಂತ ತಿಳಿಸಿದ್ದಾರೆ. ಹಾಗಾಗಿ ನಮ್ಮದು ಅಧಿಕೃತವಾಗಿ ಕುಂಚಿಟಿಗ ಜಾತಿ, ಇದರಲ್ಲಿ ಯಾವುದೇ ಗೊಂದಲ ನಮ್ಮ ಕುಂಚಿಟಿಗ ಸಮುದಾಯದವರಲ್ಲಿ ಬೇಡ ಅಂತ ಸ್ಪಷ್ಟಪಡಿಸಿದ್ರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ವೈಎಂ ಅಂಜನಪ್ಪ, ಜಂಟಿ ಕಾರ್ಯದರ್ಶಿ ಶೇಷಚಲಪೂರ್ತಿ, ಜಂಟಿ ಕಾರ್ಯದರ್ಶಿ ಶೇಷಾಚಲಮೂರ್ತಿ, ವಿಶೇಷ ಆಹ್ವಾನಿತ ನಿರ್ದೇಶಕರುಗಳಾದ ರಮೇಶ್ ಯು, ಕೆಎನ್ ಲೋಕೇಶ್, ಹನುಮಂತರಾಯ, ಮುರಳಿ, ಬಿಟಿ ಶ್ರೀನಿವಾಸ್, ರಘು, ಮಂಜುನಾಥ್ ಗೌಡ್ರು, ಹನುಮಂತರಾಜು, ಶಿವಭದ್ರಯ್ಯ, ಎಂವಿ ಶ್ರೀನಿವಾಸ್, ಕುಂಚಿಟಿಗ ಸಮುದಾಯದ ಮುಖಂಡರು, ಅಖಿಲ ಕುಂಚಿಟಿಗರ ಮಹಾಮಂಡಲ ಹಾಗೂ ಕುಂಚ ಪರಿವಾರ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು.